ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇನ್ನೇನು ಸಂಕ್ರಾಂತಿ ಬರ್ತಾ ಇದೆ. ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋದು ಅಂದರೆ ಸಂಕ್ರಾಂತಿ ಡೆಕೋರೇಷನ್ ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಈ ಥರ ಡೆಕೋರೇಷನ್ನ ಮನೆಯಲ್ಲಂದರೆ ದೇವ್ರ ಮನೆ ಮುಂದೆ ಮಾಡ್ಬೋದು, ಇಲ್ಲಾಂದರೆ ಮೇನ್ ಡೋರ್ ಮುಂದೆ ಮಾಡ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಲಿವಿಂಗ್ ಏರಿಯಾ ಇರುತ್ತಲ್ವ ಅಲ್ಲಾದರೂ ಮಾಡ್ಬೋದು. ಈ ಥರ ಎಲ್ಲರಿಗೂ ಕಾಣೋ ಥರ ಅಂದರೆ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆಲ್ಲ ಕಾಣೋ ಥರ ಎಲ್ಲಾದರೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬದ ದಿನ ಒಂಥರ ಖುಷಿ ಇರುತ್ತೆ, ಒಂಥರ ಕಳಕಳಿಯಾಗಿ ಕಾಣ್ತಾ ಇರುತ್ತೆ. ಹಾಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸೋ ಥರನೂ ಇರುತ್ತೆ. ನಾವು ಮಾಡಿದ್ರೆ ನಮ್ಮ ಮಕ್ಕಳು ಕೂಡ ಅದನ್ನು ನೋಡಿಕೊಂಡು ಮುಂದೆ ಅವ್ರ ಫ್ಯೂಚರಲ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಾರೆ. ಹಾಗೆ ನಮ್ಮ ಆಚಾರ ವಿಚಾರಗಳನ್ನು ಏರಿದಂಗೂ ಇರುತ್ತೆ, ಮಾಡಿ ತೋರಿಸ್ದಂಗೂ ಇರುತ್ತೆ. ಬನ್ನಿ ಈಗ ಮನೆಯಲ್ಲಿ ಡೆಕೋರೇಷನ್ ಅಂದರೆ ಮಕರ ಸಂಕ್ರಾಂತಿಯ ಡೆಕೋರೇಷನ್ ಮಾಡೋಣ. ನಾನು ಲಾಸ್ಟ್ ಇಯರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೆ. ಆವಾಗಲೇ ಎಲ್ಲ ಮಡಿಕೆಗಳೆಲ್ಲ ಪೇಂಟ್ ಮಾಡಿ ತಂದು ಪೇಂಟ್ ಮಾಡಿ ಇಟ್ಟಿದ್ದೆ. ಎಲ್ಲ ರೆಡಿ ಇದೆ. ಈಗ ನಾನು ಆಚೆ ಮಾಡಿದ್ದೆ ಲಾಸ್ಟ್ ಇಯರು. ಈ ಸಾರಿ ಒಳಗಡೆನೇ ಸಿಂಪಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಫಸ್ಟ್ ಕಪ್ ತೊಗೊಂಡಿದ್ದೀನಿ. ಈ ಕಬ್ಬು ನಮ್ಮ ಮನೆ ಹತ್ರನೇ ಬೆಳೆಸಿದ್ದೀವಿ. ಒಂದು ಕಪ್ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ನಾವು ಜಲ್ವೆ ಅಂತಿರಲ್ಲ, ಕಬ್ಬಿನ ಜಲ್ವೆ, ಅದನ್ನು ಫುಲ್ಲು ಕಟ್ ಮಾಡ್ಕೊಂಬಂದಿದ್ದೀನಿ. ಆ ಜಲ್ವೆಯಲ್ಲಿ 3 ಪೀಸನ್ನು ಮಾಡ್ಕೊಂಡಿದ್ದೀನಿ. ಎಷ್ಟು ಉದ್ದ ಬೇಕೋ ಮಾಡ್ಕೊಬೋದು. ದೊಡ್ಡದಾಗಬೇಕು ಅಂದರೆ ಇನ್ನೂ 2 ಕಪ್ ತೊಗೊಂಡು ಉದ್ದ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಒಂದೇ ಕಪ್ಪಲ್ಲಿ 3 ಪೀಸ್ ಮಾಡಿ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ದಾರದಿಂದ ಕಟ್ಟಿದ್ದೀನಿ. ಅದನ್ನು ಈಗ ಕಬ್ಬಿನ ಗರಿನ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮನೇಲಿ ಸ್ಪೇಸ್ ಇದ್ದರೆ ಇನ್ನೂ ದೊಡ್ಡದಾಗೆಲ್ಲ ಮಾಡ್ಬೋದು. ಕಡಿಮೆ ಸ್ಪೇಸ್ ಇದ್ದರೆ ಈ ಥರ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಕಬ್ಬಿಂದು ಮುಂದೆ ಗರಿನ ಅಂದರೆ ಸುಳಿ ಗರಿ ಇರುತ್ತಲ್ವ ಅದನ್ನು ಚಿಕ್ಕದಾಗಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಗರಿನ ಈಗ ಕಟ್ ಮಾಡ್ಕೊಂಡಿರೋ ಕಬ್ಬಿಗೆ ಮತ್ತೆ ಕಟ್ತಾ ಇದ್ದೀನಿ. 3 ಪೀಸ್ ಕಬ್ಬು ಕಟ್ಟಿ ಇಟ್ಟಿದ್ದೀನಲ್ವ, ಅದಕ್ಕೆ ಕೊನೆಯಲ್ಲಿ ನೋಡಿ ಈ ಥರ ಕಟ್ತಾ ಇದ್ದೀನಿ. ಅಂದರೆ ಉದ್ದುದ್ದ ಕಬ್ಬನ್ನು ಚಿಕ್ಕದಾಗಿ ಮಾಡಿ ಮತ್ತೆ ಕಬ್ಬು ಥರ ಮಾಡ್ತಾ ಇದ್ದೀನಿ. ಅದು ಕಬ್ಬಿನ ಸುಳಿ ತೊಗೊಂಡ್ರೆ ಅದು ತುಂಬ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಮತ್ತೆ ಕಬ್ಬಿಗೆ ಈ ಥರ ಎಲ್ಲ ಕಟ್ಬಿಟ್ಟು ಹೂ ಬೇಕಿದ್ರೆ ಸುತ್ಕೊಬೋದು. ಇದಕ್ಕೆ ಈ ದಾರ ಎಲ್ಲ ಕಾಣದೆ ಇನ್ನು ಕಬ್ಗೆಲ್ಲ 3 ಕಬ್ಗೂ 3 ಥರ ಕಲರು ಹೂವನ್ನು ಸುತ್ತಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಯೆಲ್ಲೋ, ರೆಡ್ಡು, ಗ್ರೀನು ಈ ಥರ ಎಲ್ಲ ಹೂವು ಸುತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈಗ ಕಬ್ಬೆಲ್ಲ ಕಟ್ಟಿದ್ದಾಯಿತು. ನಾನು ಬ್ಯಾಕ್ಗ್ರೌಂಡು ಸ್ಕ್ರೀನ್ ಹತ್ರನೇ ಮಾಡ್ತಾ ಇದ್ದೀನಿ. ಅಂದರೆ ಬಾಗಿಲಿಗೆ ಹಾಕಿರ್ತೀವಲ್ಲ ಸ್ಕ್ರೀನು, ಅದರ ಹತ್ರನೇ ಮಾಡ್ತಾ ಇದ್ದೀನಿ. ನಾನು ಹಾಲಲ್ಲಿ ಫ್ಲೋರ್ಗೆ ಗ್ರಾಸ್ ಮ್ಯಾಟ್ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಕಬ್ಬು ಕಟ್ಟಿರೋದಿತ್ತಲ್ವ ಅದನ್ನು ನೋಡಿ ಇಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಒಂದು ಪಾಟ್ ಇಟ್ಟಿದ್ದೀನಿ, ಸ್ವಲ್ಪ ದೊಡ್ಡ ಸೈಜು ಪಾಟ್ ಇಟ್ಟಿದ್ದೀನಿ. ಇದೇ ಥರ ಅಂತ ಏನೂ ಇಲ್ಲ, ಯಾವ ಥರ ಬೇಕೋ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ನಾನು ಲಾಸ್ಟ್ ಇಯರು ಮಾಡಿದ್ದು. ನೋಡಿ, ಈಗ ಕಬ್ಬು ಸ್ವಲ್ಪ ಚಿಕ್ಕದಾಗೋಯ್ತು ಮತ್ತು ಒಲೆ ಮಡಿಕೆ ಎಲ್ಲ ಸ್ವಲ್ಪ ದೊಡ್ಡದಾಗ್ಬಿಡ್ತು. ಅದಕ್ಕೆ ಇದನ್ನು ತೆಗೆದ್ಬಿಟ್ಟು ಮತ್ತೆ ಇಟ್ಟಿಗೆಯಿಂದ ಒಲೆ ಮಾಡಿ ಅದ್ರ ಮೇಲೆ ಚಿಕ್ಕದು ಮಡಿಕೆ ಇಟ್ಟು ಹಾಲು ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಅಂದರೆ ದೊಡ್ಡದಾಗಿ ಕಬ್ಬೆಲ್ಲ ಫುಲ್ಲು ಒಂದೊಂದು ಜಲ್ವೆನೇ ಇಟ್ಟು ಆಚೆ ಮಾಡಿದ್ದು. ಅದಕ್ಕೋಸ್ಕರ ಒಲೆ ಮಡಿಕೆ ಎಲ್ಲ ರೆಡಿ ಮಾಡಿದ್ದು. ಈಗ ಅದು ದೊಡ್ಡದಾಗ್ಬಿಟ್ಟಿದೆ. ಅದಕ್ಕೆ ನೋಡಿ ಫಸ್ಟಿಂದ ಈಗ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಕಾಟನ್ ಇಡ್ತಾ ಇದ್ದೀನಿ. ಹಾಲು ಉಗ್ತಾ ಇರುತ್ತಲ್ವ ಆ ಥರ ಇಟ್ಕೆಯಲ್ಲೇ ಒಲೆ ಮಾಡಿ ಮತ್ತು ಕಟ್ಟಿಗೆನೂ ಇಡ್ತಾ ಇದ್ದೀನಿ. ಈ ಮಡಿಕೆಗೆ ಲಾಸ್ಟ್ ಇಯರ್ ಮಾಡಿದ್ದೆ. ಅದು ಆರೆಂಜ್ ಯೆಲ್ಲೋ ಕಲರ್ ಎಲ್ಲ ಒಂಥರ ಬೆಂಕಿ ಬರ್ತಾ ಇರುತ್ತಲ್ವ ಆ ಥರ ಡೆಕೋರೇಷನ್ ಮಾಡಿದ್ದು ಪಾಟ್ಗೆ, ಅಂದರೆ ಪೇಂಟ್ ಮಾಡಿದ್ದು. ಇನ್ನು ಆ ಒಲೆ ಮತ್ತು ಆ ಮಡಿಕೆ ಇಟ್ಟಿದ್ದರೆ ಕಬ್ಬೆ ಕಾಣ್ತಿರ್ಲಿಲ್ಲ. ಅದಕ್ಕೆ ನಾನು ಚಿಕ್ಕ ಮಡಿಕೆನೇ ಇಡ್ತಾ ಇದ್ದೀನಿ. ಹಿಂದೆ ಸ್ವಲ್ಪ ಚಿಕ್ಕದು ಫ್ಲವರ್ ಪಾಟ್ ಇತ್ತು, ಅದನ್ನು ಕೂಡ ಇಡ್ತಾ ಇದ್ದೀನಿ. ಹಾಗೆ ಭತ್ತದ ರಾಶಿನ ಇಡ್ತಾ ಇದ್ದೀನಿ. ನಾನು ಗ್ರಾಸ್ ಮೇಲೆ ಹಾಕಿದ್ರೆ ಮತ್ತೆ ತೆಗೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಒಂದು ಪ್ಲೇಟಲ್ಲಿ ರಾಶಿ ಹಾಕ್ತಾ ಇದ್ದೀನಿ ಭತ್ತ ಅಷ್ಟೇ ಏನಕ್ಕೋ ನಮ್ಮ ಮನೆಯಲ್ಲಿ ತಂದು ಇಟ್ಟಿದ್ವಿ, ಅದೇ ಇತ್ತು. ಈ ಭತ್ತನ ತೊಗೊಂಬಂದು ಒಂದು 2-3 ವರ್ಷನೇ ಆಯಿತು ಅಂತ ಅನಿಸುತ್ತೆ. ನೋಡಿ, ಈಗ ಯೂಸ್ ಆಗ್ತಾ ಇದೆ. ಹಾಗೆ ಪ್ಲೇಟ್ ತುಂಬ ರಾಶಿ ಥರ ಭತ್ತ ಹಾಕಿದೆ. ಮತ್ತು ಆ ಹೂವಿಂದ ಸುತ್ತು ಡೆಕೋರೇಷನ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಸಂಕ್ರಾಂತಿ ಡೆಕೋರೇಷನ್ಗೆ ಏನು ತರಕಾರಿ ಇದ್ದರೂ ಇಡ್ಬೋದು, ಫ್ರೂಟ್ಸ್ ಇಡ್ಬೋದು, ಏನು ಬೇಕಾದರೂ ಇಡ್ಬೋದು. ಕಾಳನ್ನು ಕೂಡ ಇಡ್ಬೋದು. ಎಷ್ಟು ಥರ ಕಾಳಿದ್ರೆ ಅದನ್ನೆಲ್ಲ ಇಡ್ಬೋದು. ಸಂಕ್ರಾಂತಿ ಸುಗ್ಗಿ ಹಬ್ಬ ಅಲ್ವಾ, ಅದಕ್ಕೆ ಏನು ಬೇಕಾದರೂ ಇಡ್ಬೋದು. ನಾನು ಅಷ್ಟೆಲ್ಲ ಇಡ್ತಾ ಇಲ್ಲ, ಸ್ವಲ್ಪ ಇಡ್ತಾ ಇದ್ದೀನಿ. ಈಗ ಭತ್ತದ ರಾಶಿ ಹತ್ರ ಕಾಮಧೇನು ತಗೊಂಬಂದು ಇಡ್ತಾ ಇದ್ದೀನಿ.
ಕಾಮಧೇನು ಮುಂದೆ ಭತ್ತದ ರಾಶಿ ಇಟ್ಟಿದ್ದೀನಿ. ಭತ್ತದ ರಾಶಿಯ ಅಕ್ಕಪಕ್ಕ 2 ದೀಪನ ಇಟ್ಟಿದ್ದೀನಿ. ಈಗ ನೋಡಿ, ಒಂದರಲ್ಲಿ ತೊಗರಿಕಾಯಿ, ಒಂದರಲ್ಲಿ ಅವರೆಕಾಯಿ, ಒಂದರಲ್ಲಿ ಒಂದು ಮಡಿಕೆಯಲ್ಲಿ ಎಳ್ಳು ಬೆಲ್ಲ, ಇನ್ನೊಂದು ಮಡಿಕೆ ಇದೆ ಕಡಲೆಕಾಯಿ. ಅದು ನಾನು ಈಗ ಇಡೋದು ಮರ್ತೋದೆ, ಅಲ್ಲಿ ಹಿಂದೆ ಇತ್ತು, ನಾನು ಮರ್ತುಬಿಟ್ಟೆ. ಆಮೇಲೆ ಇಡ್ತಾ ಇದ್ದೀನಿ. ಅದನ್ನೆಲ್ಲ ಇಟ್ಟು ಅದಕ್ಕೂ ಸ್ವಲ್ಪ ರೋಸಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನಾನು ಒಲೆ ಮೇಲೆ ಇಟ್ಟಿರೋ ಮಡಿಕೆಗೆ ಕಾಟನ್ ಇಟ್ಟಿರೋದು. ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಅಥವಾ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ. ಒಲೆ ಅಥವಾ ಸ್ಟವ್ಗೆ ದಿನಾಗಲೂ ಪೂಜೆ ಮಾಡಿಲ್ಲ ಅಂದರೂ ಹಬ್ಬಗಳಲ್ಲಂತೂ ಪೂಜೆ ಮಾಡೇ ಮಾಡ್ತೀವಿ. ಅದಕ್ಕೂ ಎಲ್ಲ ಕ್ಲೀನ್ ಮಾಡಿ, ಸ್ಟವ್ನು ಎಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ, ಅರ್ಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಪೂಜೆ ಮಾಡಿನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲೂ ಏನಾದರೂ ಹಬ್ಬಗಳಲ್ಲಿ ಆ ದೇವ್ರಿಗೆ ನೈವೇದ್ಯ ಇಡೋದು, ಎಡೆ ಹಾಕೋದು ಆ ಥರ ಇದ್ದರೆ ಅಂತೂ ಕಂಪಲ್ಸರಿ ಸ್ಟವ್ಗೆ ಪೂಜೆ ಮಾಡಿನೇ ಅಡುಗೆ ಸ್ಟಾರ್ಟ್ ಮಾಡೋದು. ಸಂಕ್ರಾಂತಿಯಲ್ಲಂತೂ ಸ್ಟವ್ಗೆ ಪೂಜೆ ಮಾಡಲೇಬೇಕಾಗುತ್ತೆ. ಇನ್ನು ಈಗ ಸ್ವಲ್ಪ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಗೆ ಎಲ್ಲ ರಾಶಿ ಮುಂದೆ, ಅಂದರೆ ಮಡಿಕೆಯಲ್ಲಿರೋ ಎಳ್ಳು ಬೆಲ್ಲ ಮುಂದೆ ಅರ್ಶಿನ ಕುಂಕುಮ ಬಟ್ಲು ತಂದು ಇಡ್ತಾ ಇದ್ದೀನಿ. ಹಾಗೆ ಯಾವುದೇ ಹಬ್ಬ ಆಗಲಿ, ಏನೇ ಶುಭ ಕಾರ್ಯಗಳಾಗಲಿ ರಂಗೋಲಿ ಇಲ್ಲದೆ ಸ್ಟಾರ್ಟು ಆಗಲ್ಲ, ಎಂಡಿಂಗು ಆಗಲ್ಲ. ಆ ಥರ ನಾವು ಯಾವುದೇ ಶುಭ ಕಾರ್ಯಗಳಾಗ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ಯಾವುದೇ ಪೂಜೆಗಾಗಲಿ ಹಬ್ಬಗಳಿಗಾಗಲಿ ರಂಗೋಲಿ ಮಿಸ್ ಮಾಡೋಂಗಿಲ್ಲ. ಅದಕ್ಕೆ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಟೈಲ್ಸು ವೈಟ್ ಇರೋದ್ರಿಂದ ವೈಟ್ ಅದರಲ್ಲಿ ಹಾಕಿದ್ರೆ ಕಾಣಲ್ಲ ಅಂತ ಕಲರಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕ ಪಾಟೆಲ್ಲ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಸಿಂಪಲ್ಲಾಗಿ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೇಗಿತ್ತು ಫ್ರೆಂಡ್ಸ್ ಡೆಕೋರೇಷನ್, ಅಂದರೆ ಮಕರ ಸಂಕ್ರಾಂತಿ ಡೆಕೋರೇಷನ್? ಸಂಕ್ರಾಂತಿ ಹಬ್ಬಕ್ಕೆ ನೀವು ಈ ಥರ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಸಂಕ್ರಾಂತಿ ಡೆಕೋರೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.